ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ಮತ್ತು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೂವರು ಡಿಸಿಎಂ ಕೇವಲ ಊಹಾಪೋಹ, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟನೆ. ವಿದ್ಯಾರ್ಥಿಗಳಿಂದ ನಗರದಲ್ಲಿ ಮತದಾನ ಜಾಗೃತಿ ಜಾಥಾ. ಫಾತಿಮಾ ಶೇಖ್ ಜನ್ಮ ಶತಮಾನೋತ್ಸವ ಆಚರಣೆ. ಈಗ ವಾರ್ತೆಗಳ ವಿವರ. ಕರ್ನಾಟಕದಲ್ಲಿ 3 ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಸುವ ಮಾತು ಏನಿದ್ದರೂ ಕೇವಲ ಊಹಾಪೋಹ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟಪಡಿಸಿದರು. ಒಂದು ದಿನದ ಕಲಬುರಗಿ ಭೇಟಿಗಾಗಿ ಇಲ್ಲಿನ ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಪಕ್ಷದ ಹೈಕಮಾಂಡ್ ಎದುರು ಇಂತಹ ಯಾವುದೇ ಪ್ರಸ್ತಾವನೆ ಇಲ್ಲ. ಇದಕ್ಕಿಂತಲೂ ಹೆಚ್ಚಿನ ಸ್ಪಷ್ಟನೆ ಬೇಕಿದ್ದರೆ ನೀವು ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರನ್ನೇ ಕೇಳಿ ಎಂದು ತಿಳಿಸಿದರು. ಎಲೆಕ್ಷನ್ ಸಂದರ್ಭದಲ್ಲಿ ಇಂತಹ ವಿಚಾರ ಬರಬಾರದು. ಸದ್ಯಕ್ಕೆ ಸರ್ಕಾರ ನಡೆಸುವ ಕಡೆಗೆ, ಸಮಸ್ಯೆಗಳ ಕಡೆಗೆ ಗಮನ ಕೊಡಬೇಕು. ನಮ್ಮ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರುವ ಕಡೆಗೆ ಗಮನ ಕೊಡಬೇಕು. ಆ ಕೆಲಸ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಪರಮೇಶ್ವರ್ ಎಲ್ಲರೂ ಸೇರಿ ಮಾಡುತ್ತಿದ್ದಾರೆ ಎಂದು ನುಡಿದರು. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ನಾಳೆ ಸಭೆ ಕರೆಯಲಾಗಿದೆ. ಕರ್ನಾಟಕದ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದಂತೆ ನಾಳೆ ಸಭೆ ನಡೆಯಲಿದೆ ಎಂದು ಹಿರಿಯ ಮುತ್ಸದ್ದಿ ಖರ್ಗೆ ಹೇಳಿದರು. ಸಭೆಯಲ್ಲಿ ಯಾವ ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿಯನ್ನು ಹಾಕಬೇಕು ಎನ್ನುವುದರ ಬಗ್ಗೆ ಚರ್ಚಿಸಲಾಗುವುದು. ಇನ್ನು ದೇಶದಲ್ಲಿ ಲೋಕಸಭಾ ಚುನಾವಣೆ ಗೆಲ್ಲಲು ಇಂಡಿಯಾ ಒಕ್ಕೂಟ ಒಂದಾಗಿ ಒಗ್ಗಟ್ಟಾಗಿ ಹೋಗುವ ನಿರ್ಣಯ ಕೈಗೊಂಡಿದೆ. ಅದಕ್ಕೆ ಬದ್ಧರಾಗಿ ಎಲ್ಲರೂ ಒಂದಾಗಿ ಕೆಲಸ ನಿರ್ವಹಿಸುತ್ತೇವೆ ಎಂದರು. ನಾಳೆ ದೆಹಲಿಯಲ್ಲಿ ಅನೇಕ ಘಟಕಗಳ ಮೀಟಿಂಗ್ ಕರೆಯಲಾಗಿದೆ. ಎಲ್ಲಾ ಮತಕ್ಷೇತ್ರಗಳಿಗೆ ಈಗಾಗಲೇ ವೀಕ್ಷಕರನ್ನು ನೇಮಕ ಮಾಡಲಾಗಿದೆ ಎಂದು ಮಾಹಿತಿ ನೀಡಿದರು. ಮಿತ್ರ ರಾಷ್ಟ್ರ ಮಾಲ್ಡೀವ್ಸ್ ವೈರತ್ವ ಸಾಧಿಸುತ್ತಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಮೋದಿ ಅವರ ವಿದೇಶ ನೀತಿ ಸರಿಯಲ್ಲ. ಮೋದಿ ಅವರು ಬಂದ ಮೇಲೆ ಎಲ್ಲವೂ ಪರ್ಸನಲ್ ಆಗಿ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೊದಲು ನಾವು ನಮ್ಮ ನೆರೆಹೊರೆಯವರನ್ನು ಚೆನ್ನಾಗಿ ಇಟ್ಟುಕೊಳ್ಳಬೇಕು. ಕೆಟ್ಟ ಪರಿಸ್ಥಿತಿ ಬಂದಾಗ ನಾವು ಹೋರಾಟಕ್ಕೂ ಸಿದ್ಧರಾಗಬೇಕಾಗುತ್ತದೆ ಎಂದು ಅಭಿಪ್ರಾಯಪಟ್ಟರು. ಇಂದಿರಾ ಗಾಂಧಿ ಯಾವ ರೀತಿ ಪಾಕಿಸ್ತಾನವನ್ನು ಬೇರ್ಪಡಿಸಿ ಬಾಂಗ್ಲಾದೇಶ ನಿರ್ಮಾಣ ಮಾಡಿದರೋ ಅಂತಹ ಹೋರಾಟ ಮಾಡಲು ಹಿಂದೆ ಮುಂದೆ ನೋಡಬಾರದು. ಅಂತಾರಾಷ್ಟ್ರೀಯ ಪಾಲಿಸಿ ವಿಚಾರದಲ್ಲಿ ಮೋದಿಯವರು ತಮ್ಮ ಮನಸ್ಸಿಗೆ ಬಂದಂತೆ ನಡೆದುಕೊಳ್ಳುತ್ತಿದ್ದಾರೆ. ಯಾವಾಗ ಯಾರನ್ನು ಬೇಕಾದರೂ ಹೊಗಳುತ್ತಾರೆ, ಯಾರನ್ನು ಬೇಕಾದರೂ ತೆಗಳುತ್ತಾರೆ ಎಂದು ಲೇವಡಿ ಮಾಡಿದರು. ನಾವು ನಮ್ಮ ನೆರೆಹೊರೆಯವರನ್ನು ಬದಲಾಯಿಸಲು ಆಗುವುದಿಲ್ಲ. ಹಾಗಾಗಿ ಅವರೊಂದಿಗೆ ಸೌಹಾರ್ದ ಸಂಬಂಧ ಇಟ್ಟುಕೊಂಡು ಒಂದಾಗಿ ಹೋಗಬೇಕಾಗುತ್ತದೆ. ಅವರು ನಮ್ಮ ಮೈ ಮೇಲೆ ಬಂದಾಗ ದೇಶಕ್ಕಾಗಿ ಹೋರಾಟಕ್ಕೂ ಸಿದ್ಧರಾಗಬೇಕಾಗುತ್ತದೆ ಎಂದು ಒತ್ತಿ ಹೇಳಿದರು. ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲ ಇಂಡಿಯಾ ಎಲ್ಲ ಒಟ್ಟಾಗಿ ಚುನಾವಣೆ ಒಂದಾಗಿ ಹೋರಾಟ ಮಾಡೋಣ ಅಂತಕ್ಕಂಥದ್ದನ್ನು ನಿರ್ಣಯ ತಗೊಂಡಿದ್ದು. ಅದೇ ರೀತಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಾಳೆ ನಮಗೆಲ್ಲ ಪಾರ್ಟಿದು ಅನೇಕ ಘಟಕಗಳ ಮೀಟಿಂಗ್ ಇದೆ. ಆ ಎಲ್ಲ ಘಟಕಗಳ ಮೀಟಿಂಗನ್ನು ಕರೆದು ನಾವು ಏನೇನು ಕೆಲಸ ಯಾರಿಗೆ ಕೊಡಬೇಕು ಈಗಾಗಲೇ ನಾವು ಕಾನ್ಸ್ಟಿಟ್ಯೂನ್ಸಿ ವೈಸ್ ಅಬ್ಸರ್ವರ್ ಹಾಕಿದ್ವಿ. ಈಗ ಇಲ್ಲಿ ಕೂಡ ಕರ್ನಾಟಕದಲ್ಲಿ ನಾಳೆ ಮೀಟಿಂಗ್ ಇದೆ. ಅವರು ಕೂಡ ಮೀಟಿಂಗ್ ಮಾಡಿ ಇಲ್ಲಿ ಕ್ಯಾಂಡಿಡೇಟ್ಗಳನ್ನು ಯಾವ ರೀತಿಯಾಗಿ ಫಿಕ್ಸ್ ಮಾಡಬೇಕು
ಇದೆಲ್ಲನೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಮಾಡ್ತಾರೆ. ಬೇರೆ ಕಡೆಗೂ ಕೂಡ ಈಗಾಗಲೇ ಕೆಲಸ ನಡೆದಿದೆ. ನನ್ನ ಹತ್ರ ಏನಾದ್ರು ಬಂದಿಲ್ಲ. ಸುಮ್ಮನೆ ನೋಡಿ, ಊಹಾಪೋಹದ ಮೇಲೆ ಅಥವಾ ಇಂಥ ಎಲೆಕ್ಷನ್ ಟೈಮ್ನಲ್ಲಿ ಇಂಥ ವಿಚಾರಗಳನ್ನು ನಾವು ಪದೇ ಪದೇ ತರಬಾರ್ದು. ಈಗ ಸದ್ಯಕ್ಕೆ ನಾವು ಸರ್ಕಾರ ಕಡೆ ನಡೆಸ್ತಕ್ಕಂಥ ಕಡೆ ಗಮನ ಕೊಡಬೇಕು, ಜನರ ಸಮಸ್ಯೆ ಕಡೆ ಗಮನ ಕೊಡಬೇಕು. ನಾವೇನು ಮಾತುಗಳನ್ನು ಕೊಟ್ಟಿದ್ದೇವೆ, ಗ್ಯಾರಂಟಿಗಳು ಕೊಟ್ಟಿದ್ದೇವೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದ ಕಡೆ ಅನುಷ್ಠಾನ ತರೋದರಲ್ಲಿ ನಮ್ಮ ಗುರಿಯಾಗಿರಬೇಕು. ಈಗಾಗಲೇ ಮಾಡ್ತಾ ಇದ್ದಾರೆ ಪ್ರಯತ್ನ. ಸಿದ್ದರಾಮಯ್ಯ ಅವರು, ಕಾಂಗ್ರೆಸ್ ಅಧ್ಯಕ್ಷರು, ಪರಮೇಶ್ವರ್ ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ನಾವು ನಮ್ಮ ಗುರಿ ಮುಟ್ಟುವವರೆಗೆ ಇಂಥವ್ಯಾವೂ ಕೂಡ ನಡೆಯುತ್ತೆ. ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಚುನಾವಣಾ ಪ್ರಕ್ರಿಯೆಗಳು ಚುರುಕುಗೊಳ್ಳುತ್ತಿದ್ದು, ಒಂದು ಕಡೆ ರಾಜಕೀಯ ಪಕ್ಷಗಳು ಮತಬೇಟೆಗೆ ಕಸರತ್ತು ನಡೆಸಿದರೆ, ಮತ್ತೊಂದು ಕಡೆ ಜಿಲ್ಲಾಡಳಿತ ಚುನಾವಣಾ ಆಯೋಗವು ಮತದಾನದ ಮಹತ್ವವನ್ನು ಸಾರಲು ಮುಂದಾಗಿದೆ. ಕಲಬುರಗಿಯಲ್ಲಿ ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆ, ಅಂಗವಿಕಲರ ಕಲ್ಯಾಣ ಇಲಾಖೆ ಹಾಗೂ ಸ್ವೀಪ್ ಸಮಿತಿ ಸಹಯೋಗದಲ್ಲಿ ನಗರದಲ್ಲಿ ಬೃಹತ್ ಜಾಗೃತಿ ಜಾಥಾ ನಡೆಸಲಾಯಿತು. ನಗರದ ಜಗತ್ ವೃತ್ತದಿಂದ ಆರಂಭವಾದ ಜಾಗೃತಿ ಜಾಥಾವನ್ನು ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರು ಚಾಲನೆ ನೀಡಿದರು. ಜಗತ್ ವೃತ್ತದಿಂದ ಆರಂಭವಾದ ಜಾಥಾವು ಅನ್ನಪೂರ್ಣ ಕ್ರಾಸ್, ಲಾಹೋಟಿ ಪೆಟ್ರೋಲ್ ಬಂಕ್ ಮಾರ್ಗವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ತಲುಪಿತು. ಆಯೋಗ ಹೇಳುವ ಏಕೆ ಮಾತ, ಭಾರತ ಚುನಾವಣಾ ಆಯೋಗ ಹೇಳುವ ಏಕೆ ಮಾತ, ನಡೆದಿದೆ ನೋಡಿ ನಿಮ್ಮೂರಲ್ಲಿ ಮತದಾರ ಪಟ್ಟಿಯ ಪರಿಷ್ಕರಣೆ, ನಡೆದಿದೆ ನೋಡಿ ನಿಮ್ಮೂರಲ್ಲಿ ಮತದಾರ ಪಟ್ಟಿಯ ಪರಿಷ್ಕರಣೆ, ಸೇರಿಸಿ ನಿಮ್ಮ ಹೆಸರನ್ನ, ತಿಳಿಸಿ ನಿಮ್ಮ ಗೆಳೆಯರನ್ನ, ಸೇರಿಸಿ ನಿಮ್ಮ ಹೆಸರನ್ನ, ತಿಳಿಸಿ ನಿಮ್ಮ ಗೆಳೆಯರನ್ನ, ಭಾರತ ಚುನಾವಣಾ ಆಯೋಗ ಹೇಳುವ ಏಕೆ ಮಾತ, ಭಾರತ ಚುನಾವಣಾ ಆಯೋಗ ಹೇಳುವ ಏಕೆ. ಜಾಥಾದಲ್ಲಿ ಭಾಗವಹಿಸಿದ ವಿವಿಧ ಕಾಲೇಜಿನ 100 ಜನ ವಿದ್ಯಾರ್ಥಿಗಳು ಮತದಾನ ಜಾಗೃತಿಯ ಕುರಿತು ಭಿತ್ತಿ ಚಿತ್ರ ಪ್ರದರ್ಶಿಸಿ ಘೋಷಣೆ ಕೂಗುವ ಮೂಲಕ ಮತದಾನದ ಮಹತ್ವವನ್ನು ಸಾರಿದರು. ಎರಡು 2024 ಲೋಕಸಭಾ ಇಲೆಕ್ಷನ್ ಬರ್ತಾ ಇದೆ. ಈಗ ಈ ವರ್ಷ ಲೋಕಸಭಾ ಇಲೆಕ್ಷನ್ ಮಾತ್ರ ಅಲ್ಲ, MLC ಇಲೆಕ್ಷನ್ ಬರುತ್ತೆ, TPZP ಇಲೆಕ್ಷನ್ ಇರುತ್ತೆ. ಮತ್ತು ಸ್ವೀಪ್ ಸಮಿತಿ ಅಧ್ಯಕ್ಷರು CEO ಅವರು ಪೂರ್ತಿ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಮತದಾನದ ಹಕ್ಕು ಬಗ್ಗೆ ಮತ್ತು ಮತ ಯಾಕೆ ಚಲಾಯಿಸಬೇಕು, ಡೆಮೋಕ್ರಸಿ ಅಂದರೆ ಏನು, ಅದರಲ್ಲಿ ಪ್ರತಿ ನಾಗರಿಕರು ಪ್ರತಿ ಮತದಾರರದು ಪಾತ್ರ ಏನು, ಅದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಪ್ರತಿ ಪೋಲಿಂಗ್ ಸ್ಟೇಷನಲ್ಲಿ EVM VVPAT ಮೆಷಿನ್ದು ಬಳಕೆ ಹೇಗೆ, ಅದು ಏನು ಯಾವ ರೀತಿ ಬಳಕೆ ಮಾಡಿಸ್ಬೇಕು, ಅದರಲ್ಲಿ ಏನಾದರೂ ಅವ್ರಿಗೆ ಡೌಟ್ಸ್ ಇದೆ ಅಂದರೆ ಕ್ಲಾರಿಫಿಕೇಷನ್ ಮಾಡಿಸ್ಕೊಳ್ಳೋದು ಆಗಲಿ, ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಪ್ರತಿಯೊಂದು ಡಿಗ್ರಿ ಕಾಲೇಜ್, ಪ್ರತಿಯೊಂದು ಶಾಲೆ ಕಾಲೇಜ್ ವ್ಯಾಪ್ತಿಯಲ್ಲಿ ELC ಎಲೆಕ್ಟ್ರಲ್ ಲಿಟ್ರಸಿ ಕ್ಲಬ್ ಆ್ಯಕ್ಟಿವಿಟಿ ಸಹ ನಡೀತಾ ಇದೆ. ಎಸ್ಪೆಷಲಿ ಯೂತ್ ಯಾರು ನಮ್ಮ ಈಗಿನ ಯುವ ಜನರು ಯಾರ್ಯಾರಿದ್ದಾರೆ ಅವ್ರ ಮಧ್ಯ ಏನೇನು ಯಾವ್ಯಾವ ರೀತಿ ನಾವು ಇಲೆಕ್ಷನ್ ಬಗ್ಗೆ ಅರಿವು ಮೂಡಿಸಬಹುದು ಅದ್ರ ಬಗ್ಗೆನೂ ಹೇಳ್ತಾ ಇದ್ದೀವಿ. ತಾವು ಎಲ್ಲರೂ ಸಪೋರ್ಟ್ ಮಾಡಿ. ಇದೇ ರೀತಿ ಈ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಆಗುತ್ತೆ. ಇವತ್ತು ಜಾತೆ ಜಗತ್ ಸರ್ಕಲಿಂದ DC ಆಫೀಸ್ವರೆಗೆ ನಡೀತಾ ಇದೆ. ತಮ್ಮೆಲ್ಲರದು ಸಹಕಾರ ಹೀಗೆ ಇರಲಿ ಮತ್ತು ತಮ್ಮ ಮುಖಾಂತರ ಸಹ ಜನರಿಗೆ ಅವರ ಮತದು ಎಷ್ಟು ಮಹತ್ವ ಇದೆ ಮತ್ತು ಮತದಾನ ನಾವು ಹೇಗೆ ಚಲಾಯಿಸಬೇಕು ಬಗ್ಗೆ ತಾವೆಲ್ಲರೂ ಹೇಳ್ಕೊಡ್ತೀರಾ ಅಂದರೆ ನಿಜವಾಗ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಒಂದು ಬಹಳ ಚೆನ್ನಾಗಿರೋದು ಒಂದು ಇಲೆಕ್ಷನ್ ಪ್ರಕ್ರಿಯೆ ಮಾಡಬಹುದು. ನಾವು DC ಮೇಡಮ್ ಕಡೆಯಿಂದ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಕಡೆಯಿಂದ ಇವತ್ತು ಪ್ರೋಗ್ರಾಮ್ದು ಚಾಲನೆ ಮಾಡ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಏನಂದರೆ ಜನರಿಗೆ ಅವರ ಅವರ ಹಕ್ಕು ಬಗ್ಗೆ ಗೊತ್ತಾಗಬೇಕು, ಒಂದು ಅರಿವು ಮೂಡಿಸೋದು ಒಂದು ಪ್ರೋಗ್ರಾಮ್ ಇದೆ. ಇದರಲ್ಲಿ ನಮ್ಮ ಗೌರ್ಮೆಂಟ್ ಡಿಗ್ರಿ ಕಾಲೇಜು ಮಕ್ಕಳು ವಿದ್ಯಾರ್ಥಿಗಳು ಹಾಗೂ PU ಕಾಲೇಜು ವಿದ್ಯಾರ್ಥಿಗಳು ಬಂದಿದ್ದಾರೆ. ಜೊತೆಗೆ ವಿಶೇಷ ಚೇತನ ಅವರು ಮಕ್ಕಳು ಜನರು ಕೂಡ ಈಗ ಬಂದಿದ್ದಾರೆ. ಇದರಲ್ಲಿ ಮುಖ್ಯ ಉದ್ದೇಶ ಏನಂದರೆ ಯಾರ ಹತ್ತಿರ ವೋಟರ್ ID ಕಾರ್ಡ್ ಇಲ್ಲ ಅವರು ಮಾಡಿಸ್ಬೋದು,
PU ಕಾಲೇಜಲ್ಲಿ ಸೆಕೆಂಡ್ PU ಕಾಲೇಜಲ್ಲಿ ಭಾಳ ವಿದ್ಯಾರ್ಥಿಗಳು ಈಗ 18 ವರ್ಷ ಆಗ್ತಾರೆ, ಕೆಲವೊಬ್ಬರು ಈಗ ಆಗಿದ್ದಾರೆ. ಅವ್ರ ಹತ್ತಿರ ವೋಟರ್ ID ಕಾರ್ಡ್ ಇರಬೇಕು ಮತ್ತು ಅವ್ರದ್ದು ಒಂದು ಮತ್ತದು ಒಂದು ಹಕ್ಕಿದೆ ಅದನ್ನು ಚಲಾಯಿಸಬೇಕು. ಅದು ಒಂದು ಜಾಗೃತಿ ಮಾಡೋದು ಒಂದು ರೀತಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲ, ವಿಶೇಷಚೇತನರಿಗೆ ಮತಗಟ್ಟೆ ಒಂದು ಪೋಲಿಂಗ್ ಸ್ಟೇಷನ್ಗೆ ಹೋಗಬೇಕಾದ್ರೆ ಸಕ್ಷಮ್ ಅಂತ ಮೊಬೈಲ್ ಆ್ಯಪ್ ಇರುತ್ತೆ. ಆ ಸಕ್ಷಮ್ ಆ್ಯಪ್ದು ಯೂಸ್ ಮಾಡಿಕೊಂಡು ಬಳಸ್ಕೊಂಡು ಅವರು ಗಾಡಿ ಬುಕ್ ಮಾಡ್ಬೋದು. ಪಿಕ್ ಆ್ಯಂಡ್ ಡ್ರಾದು ಫೆಸಿಲಿಟಿ ಇರುತ್ತೆ. ಅದರ ಬಗ್ಗೆ ಕೂಡ ಒಂದು ಇವತ್ತು ಜಾಗೃತಿ ಮಾಡೋದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಫಾತಿಮಾ ಶೇಖ್ ಅವರು ಆಧುನಿಕ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕರಲ್ಲಿ ಒಬ್ಬರು. ಅವರು ಫುಲೆ ಶಾಲೆಯಲ್ಲಿ ಬಹುಜನ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರಾರಂಭಿಸಿ ಜ್ಯೋತಿಬಾ ಫುಲೆ ಮತ್ತು ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ದೀನ ದಲಿತ ಸಮುದಾಯಗಳಲ್ಲಿ ಶಿಕ್ಷಣವನ್ನು ನೀಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ರು ಎಂದು ಪ್ರಾಧ್ಯಾಪಕಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಅವರು ಅಭಿಪ್ರಾಯಪಟ್ಟರು. ಸುಜಾಯ್ ಎಜುಕೇಷನ್ ಮತ್ತು ವೆಲ್ಫೇರ್ ಸೊಸೈಟಿ, ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಘ, ಸರ್ಕಾರಿ ಉರ್ದು ಮತ್ತು ಕನ್ನಡ SPS ಶಾಲೆ ಸಂಯುಕ್ತಾಶ್ರಯದಲ್ಲಿ ನಗರದ ಸರ್ಕಾರಿ ಉರ್ದು ಮತ್ತು ಕನ್ನಡ SPS ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಫಾತಿಮಾ ಶೇಖ್ ಅವರ 193ನೇ ಜನ್ಮ ದಿನಾಚರಣೆ ಸಮಾರಂಭವನ್ನು ಖ್ಯಾತ ವೈದ್ಯ ಡಾಕ್ಟರ್ ಶರಣಪ್ಪ ಗಿರಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಪ್ರಾಧ್ಯಾಪಕಿ ಡಾಕ್ಟರ್ ಪುಟ್ಟಮಣಿ ದೇವಿದಾಸ್ ಅವರು, ಫಾತಿಮಾ ಶೇಖ್ ಅವರು ಆಧುನಿಕ ಭಾರತದ ಮೊದಲ ಮುಸ್ಲಿಂ ಮಹಿಳಾ ಶಿಕ್ಷಕರಲ್ಲಿ ಒಬ್ಬರಾಗಿ ಫುಲೆ ಶಾಲೆ ಮೂಲಕ ಬಹುಜನ ಮಕ್ಕಳಿಗೆ ಶಿಕ್ಷಣ ನೀಡುವ ಮೂಲಕ ಬಡ ಹಾಗೂ ದಲಿತ ಮಹಿಳೆಯರಿಗೆ ಶಿಕ್ಷಣದ ಮಹತ್ವ ತಿಳಿಸಿದವರು ಎಂದು ಹೇಳಿದರು. ಮೊನ್ನೆ ಒಂಟೆ ಅಣ್ಣವರು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಅಕ್ಷರದ ಅವ್ವ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನು ಮಕ್ಕಳು ನಿಮ್ಮನ್ನೇ ಹೇಳ್ತಾ ಇದ್ದೀನಿ ನಾನು. 3ನೇ ದಿನಾಂಕದಂದು ಸಾವಿತ್ರಿಬಾಯಿ ಫುಲೆ ಅವ್ರ ಹೆಸರು ಕೇಳಿದಿರಲ್ಲ ಮಕ್ಕಳೇ, ಅಕ್ಷರ ಕ್ರಾಂತಿಯನ್ನು ತಂದಿರತಕ್ಕಂಥ ನಿಮ್ಮಂಥವರಿಗೆ ಎಲ್ಲರಿಗೂ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದಂಥ ಮಹಿಳೆ. ಅವ್ರ ಜೊತೆಗೆ ಹೆಣ್ಣು ಮಕ್ಕಳಿಗೆ ಮತ್ತು ತಳವರ್ಗದವರಿಗೆ ಮತ್ತು ಈಗ ತಾನೇ ಅಣ್ಣ ಅವರು ಹೇಳಿದರು, ಮೇಲ್ವರ್ಗದ ಹೆಣ್ಣು ಮಕ್ಕಳಿಗೂ ಸಹಿತ ಮನೆಯಿಂದ ಹೊರಗೆ ಬರ್ತಕ್ಕಂಥ ಅವಕಾಶಗಳು ಇದ್ದಿಲ್ಲ. ಅಂತಹ ಕಾಲದೊಳಗೆ ಬ್ರಿಟಿಷ್ ಭಾರತದ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥ ಧೀರ ಮಹಿಳೆ ಸಾವಿತ್ರಿಬಾಯಿ ಫುಲೆ ಅವರೊಂದಿಗೆ ಇನ್ನೊಂದು ಹೆಸರು ಶೇಖ್ ಫಾತಿಮಾ ಅವ್ರದ್ದು ಅನ್ನುವಂಥದ್ದು. ನಾವು ಮುಸ್ಲಿಂ ಚಿಂತಕರಾದ್ರೂ ಸಹಿತ ಏನು ಅಲಿಗರ್ ವಿಶ್ವವಿದ್ಯಾಲಯ ಸ್ಥಾಪನೆ ಆಯ್ತಲ್ಲ, ಮೊಹಮ್ಮದ್ ಸೈಯದ್ ರೆಹಮಾನ್ ಅವರು ಏನು ಮುಸ್ಲಿಂ ಶಿಕ್ಷಣಕ್ಕೆ ನಾಂದಿ ಹಾಡಿರುವಂಥವ್ರು ಅಂತ ಹೇಳಿ ಅವರು ದಾಖಲೆ ಮಾಡ್ತಾರಲ್ಲ, ಅದು ಯಾವಾಗ 1975ರ ಸಂದರ್ಭದಲ್ಲಿ ಮುಸ್ಲಿಂ ಅಲಿಗರ್ ವಿಶ್ವವಿದ್ಯಾಲಯ ಸ್ಥಾಪನೆಯಾದದ್ದು. ಬಟ್ ಅಲ್ಲಿಂದ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿಯೇ ಸುಮಾರು 1848ರಲ್ಲಿಯೇ ಮುಸ್ಲಿಂ ಶಿಕ್ಷಣಕ್ಕೆ ನಾಂದಿ ಹಾಡಿದವರಂದ್ರೆ ಶೇಖ್ ಫಾತಿಮಾ ಮಹಿಳೆಯವರು, ಇವರು ಶಿಕ್ಷಕಿಯರು. ಬಳಿಕ ಮಾತನಾಡಿದ ಸುಜಾ ಎಜುಕೇಷನ್ ಸೊಸೈಟಿ ಅಧ್ಯಕ್ಷ ಸುನಿಲ್ ಕುಮಾರ್ ವಂಟಿ ಅವರು, ಫಾತಿಮಾ ಶೇಖ್ ಅವರು ಜ್ಯೋತಿಬಾ ಫುಲೆ ಹಾಗೂ ಸಾವಿತ್ರಿಬಾ ಫುಲೆ ಅವರೊಟ್ಟಿಗೆ ಮುಸ್ಲಿಂ ಹಾಗೂ ದಲಿತ ಕುಟುಂಬದ ಮಹಿಳೆಯರಿಗೆ ಶಿಕ್ಷಣ ಹೇಳಿಕೊಡುವ ಮೂಲಕ ಅವರ ಬಾಳಿಗೆ ಬೆಳಕಾದವರು ಎಂದು ಹೇಳಿದರು. ಈ ದೇಶದಲ್ಲಿ ಜಾತಿ ಪದ್ಧತಿ ಮತ್ತು ಒಂದು ವರ್ಗದ ಆಳಿಕೆಯ ಮಧ್ಯದಲ್ಲಿ ಇವತ್ತೇನು 190 ವರ್ಷಗಳ ಹಿಂದಿನಕ್ಕಿಂತಲೂ ಹೆಚ್ಚಾಗಿ ಅವ್ಯವಸ್ಥೆಯಲ್ಲಿ ಬದುಕುತ್ತಿರುವ ನಮ್ಮ ಭಾರತೀಯ ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು. ದಲಿತ ಮತ್ತು ಹಿಂದುಳಿದ ವರ್ಗ ಮುಸ್ಲಿಮರಿಗೆ ಈ ದೇಶದಲ್ಲಿ ಅದರ ಜೊತೆಗೆ
ಮೇಲುಜಾತಿ ವರ್ಗದ ಹೆಣ್ಣು ಮಕ್ಕಳಿಗೂ ಕೂಡ ಮನೆ ಬಿಟ್ಟು ಹೊರಗೆ ಬರಲು ಸಾಧ್ಯವಾಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ವ ಸಾವಿತ್ರಿಬಾಯಿ ಫುಲೆ ಅವರು ಮನಸ್ಸು ಮಾಡಿ ಅವರ ಜೊತೆಗೆ ಫಾತಿಮಾ ಶೇಖ್ ಅವರು ಕೂಡ ಏನು ಮಹಿಳೆಯರಿಗೆ ಶಿಕ್ಷಣ ದೊರಕಿಸ್ಬೇಕಂತ ತಿಳ್ಕೊಂಡು ಹೋರಾಟ ಮಾಡಿ ಇವತ್ತಿಗೆ ಏನು ಈ ನಮ್ಮ ಈ ಅನೇಕ ಶಿಕ್ಷಕರು ಇಲ್ಲಿ ಉಪಸ್ಥಿತಿದ್ರೆ ಅದಕ್ಕೆ ಕಾರಣ ಅಂದ್ರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರು, ಸಾವಿತ್ರಿಬಾಯಿ ಫುಲೆ ಅವರು, ಫಾತಿಮಾ ಶೇಖ್ ಅವರು ಅಂಥ ಒಂದು ಕೊಡುಗೆಯನ್ನು ಕೊಟ್ಟು ಹೋದಂಥ ಇಂಥ ದಿನದಲ್ಲಿ ನಾವು ಎಂತಿಂಥ ಟೀಚರಿಗೆ ನೋಡಬೇಕಾದಂಥ ಸಂದರ್ಭ ಇವತ್ತು ನಮ್ಮ ಕಣ್ಣೆದುರಿಗೆ ನಾವು ಕಾಣ್ತಾ ಇದ್ದೀವಿ. ಅದಕ್ಕೆ ಇವತ್ತೇನು ನಾವು ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಮಿತಿ ಮತ್ತು ಸುಜಯ್ ಎಜುಕೇಷನ್ ವೆಲ್ಫೇರ್ ಸೊಸೈಟಿಯವರು ನಿರಂತರವಾಗಿ ಕಲಬುರಗಿಯ ಜಿಲ್ಲಾ ಮತ್ತು ಗ್ರಾಮಾಂತರ ಪ್ರದೇಶಗಳಲ್ಲಿ ಇಂಥ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮೂಡಿಸುತ್ತಾ ನಾವು ಅನೇಕ ಕಡೆ ಕಾರ್ಯಕ್ರಮ ನೋಡಿದಾಗ ಅರಿವಿನ ಕೊರತೆಯನ್ನು ಎದ್ದು ಬರ್ತಾ ಇದೆ. ಅದು ಎಂಥವ್ರ ಬಲ್ಲಿ ಅಂದ್ರೆ ಕಲೀಲಾರದವರಲ್ಲ, ಕಲ್ತವ್ರ ಬಲ್ಲಿ ಅರಿವಿನ ಕೊರತೆ ಇದೆ. ಅದಕ್ಕಾಗಿ ನೀವು ಮಕ್ಕಳಿಗೆ ಏನು ಕಲಿಸ್ತಿರೋ ನಮಗೆ ಗೊತ್ತಾಗ್ತಿಲ್ಲ. ವ್ಯವಸ್ಥೆಯನ್ನು ಸಂಸ್ಕಾರವನ್ನು ಬಹಳ ಮುಖ್ಯವಾಗಿದೆ. ಅದಕ್ಕೆ ನಾವು ಶಿಕ್ಷಕರಲ್ಲಿ ಮನವಿ ಮಾಡ್ಕೋತೀನಿ, ಮೊದಲ ನೀವು ಸಂಸ್ಕಾರ ಕಲ್ತು ಮಕ್ಕಳಿಗೆ ಸಂಸ್ಕಾರ ಕಲಿಸ್ರ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ. ಸಮಾರಂಭದಲ್ಲಿ ಎಸ್ಡಿಎಂ ಅಧ್ಯಕ್ಷ ಎಂಡಿ ಖಾಲಿದ್, ಚಂದ್ರಶೇಖರ್ ಡಾಂಗೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಜನವರಿ 17ರಂದು ಸೇವಾಲಾಲ್ ಮಹಾರಾಜರ ಜಯಂತಿ ನಿಮಿತ್ತ ಪೂರ್ವಭಾವಿ ಸಭೆ, ರೇವನಾಯಕ್ ಬೆಳಂಗಿ ಸುದ್ದಿಗೋಷ್ಠಿ. ನಂದಿಕೂರ್ ಸೇವಾಲಾಲ್ ಮಹಾರಾಜರ ಜನ್ಮದಿನಾಚರಣೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜನವರಿ 17ರಂದು ಬಂಜಾರ ಸಮುದಾಯದ ಆರಾಧ್ಯ ದೈವ ಶ್ರೀ ಸೇವಾಲಾಲ್ ಮಹಾರಾಜರ 884ನೇ ಜಯಂತ್ಯೋತ್ಸವ ಆಚರಣೆಯ ನಿಮಿತ್ತ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿದೆ ಎಂದು ಮಾಜಿ ಸಚಿವ ರೇವನಾಯಕ್ ಬೆಳಮಗಿ ತಿಳಿಸಿದರು. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ಸಂತ ಸೇವಾಲಾಲ್ ಮಹಾರಾಜರ 284ನೇ ಜಯಂತಿ ಆಚರಿಸಲು ಸಮುದಾಯದ ಪ್ರಮುಖರು ನಿರ್ಧರಿಸಿದ್ದು, ಜಯಂತ್ಯೋತ್ಸವದ ಹಿನ್ನೆಲೆ ಜನವರಿ 17ರಂದು ನಗರದ ಬಂಜಾರ ಭವನದಲ್ಲಿ ಜಿಲ್ಲಾ ಮಟ್ಟದ ಪೂರ್ವಭಾವಿ ಸಭೆ ಕರೆಯಲಾಗಿದೆ ಎಂದು ತಿಳಿಸಿದರು. ಇಷ್ಟೇ ಪ್ರೆಸ್ ಮೀಟ್ ಮಾಡೋದು ಈ ವರ್ಷ ಉದ್ದೇಶ ಏನಪ್ಪ ಅಂದ್ರೆ, ಪ್ರತಿ ವರ್ಷದಂತೆ ಶಿವಾಲಾಲ್ ಜಯಂತಿ ಮಾಡೇ ಮಾಡ್ತೇವೆ. ಎಲ್ಲರೂ ಬಿಟ್ಟರು, ನಾ ಬಿಟ್ಟಿಲ್ಲ, ಓಪನ್ ಟಾಪ್ ಹೇಳ್ತೀನಿ. ಆದರೆ ಈ ಶಿವಾಲಾಲ್ ಜಯಂತಿ ಸಲಕ್ಕೆ ನಮ್ಮ ರಾಜಕೀಯ ಇಲ್ಲ. ಎಲ್ಲರೂ ಒಕ್ಕಟ್ಟಾಗಿ ಮನಸ್ಸಿನಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಮಾಡಬೇಕಂತೇಸಿ ನನಗೆ ಇವ್ರು ಕರೆಸಿದ್ದಾರೆ. ಅದಕ್ಕೆಲ್ಲರೂ ಕೂಡಿದು ಜಯಂತಿ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಮಾಡಬೇಕಂತ ಉದ್ದೇಶ ಇಟ್ಕೊಂಡಿದ್ದೆವು. ಅದರಾಗ ನಿಮ್ಮ ಪಾತ್ರ ದೊಡ್ಡದ, ಪತ್ರಕರ್ತರ, ದೂರದರ್ಶನ ಬಳಗದವ್ರದ್ದು. ನೀವೇನು ಬೆಳಕು ಚೆಲ್ತೀರಿ, ನಮಗೆ ಇದು ಪತ್ರಿಕಾ ಭವನ ಒಳಗೆ ಅಷ್ಟೇ ಆಗ್ತದೆ ನಮ್ಮದು. ನಿಮ್ಮ ಇಡೀ ಕರ್ನಾಟಕ ರಾಜ್ಯ, ಭಾರತ ದೇಶಕ್ಕೆ ತಿಳಿಸ್ತೀರಿ ನಾವು ಹೇಳಿದ ಮಾತು. ಇದು ನಿಮ್ಮ ದೊಡ್ಡ ನಮಗೆ ಸಹಾಯ ಬೇಕಾಗ್ತದೆ. ಅದಕ್ಕೆ 17ನೇ ತಾರೀಕು ಪೂರ್ವಭಾವಿ ಸಭೆ ಅಂತ ಹಿಂದೆ ನಾನು ಕೂಡ ಶಿವಾಲಾಲ್ ಜಯಂತಿ ಯಾರ್ಯಾರ ನೇತೃತ್ವದಾಗ ಮಾಡಿದೆವು. ಈ ಪೂರ್ವಭಾವಿ ಸಭೆನೂ ಮಾಡಿಲ್ಲ, ಪ್ರೆಸ್ ಮೀಟ್ನೂ ಹೆಚ್ಚಿಗೆ ನಾವು ಮಾಡಿಲ್ಲ. ಆದರೆ ಭಗವಂತ ಶಿವಾಲಾಲ್ ನಾವು ನಿಮಿತ್ತಿಗೆ ನಾವು ಹೇಳ್ತೇವೆ, ಮಾಡೋ ಮಟ್ಟ ಅವನೇ ಮಾಡ್ಕೊತಂತ. ಯಾಕಂದ್ರೆ ಅಂಥ ಶಕ್ತಿ ನಮ್ಮ ಶಿವಾಲಾಲ್ ದೇವರ ಬಳಿ ಇದೆ. ಅವರು ಪೌಢ ಪುರುಷರು,
ಪರಂಪರೆ ಈ ಕರ್ನಾಟಕ ಭಾರತ ದೇಶದಲ್ಲಿ ಬಂಜಾರ ಸಮಾಜಕ್ಕೆ ಅಷ್ಟೇ ಅಲ್ಲ ಎಲ್ಲ ಸಮಾಜಕ್ಕೆ ಬೆಳಕಾಗ್ದಂಥ ನಮ್ಮ ಜಗದ್ಗುರುಗಳು ಒಬ್ಬರೊಬ್ಬರ ಅದರ ಜಯಂತಿ ನಾವು ಮನಸ್ಸಪೂರ್ವಕವಾಗಿ ಮಾಡಬೇಕು. ಹೊರಗೆ ಮಾಡಿದ್ರೆ ಭಾಳ ನಮ್ಮ ಶಿವಲಾಲ್ ಭಾಳ ಕಡಕನ. ಅದಕ್ಕಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಈ ಜಯಂತಿ ಭಾಳ ವಿಜೃಂಭಣೆಯಲ್ಲಿ ಮಾಡಬೇಕಂತ ನಾವು ಉದ್ದೇಶ ಇಟ್ಕೊಂಡಿದ್ದೆವು. ಅದಕ್ಕೆ ಎನ್ಕೆ ಮಂದಿ ಬರ್ತಾರ, ಎನ್ಕೆ ಮಂದಿ ಬರಲ್ಲ, ನಮಗೆ ಕರೆದಿಲ್ಲ ನಿಮಗೆ ಕರೆದಿಲ್ಲ ಅನ್ಬಾರ್ದು ಅನ್ಕೇಸಿ ನಿಮ್ಮ ಮುಖಾಂತರ ಬೆಳಕು ಚೆಲ್ಲಿ ಎಲ್ಲರಿಗೆ ಬರಬೇಕಂತ ನಾನು ವಿನಂತಿ ಮಾಡ್ಕೊಳ್ಳೋಕೆ ಬಂದಿದ್ದೆವು, ವಿನಂತಿ ಮಾಡ್ತಾ ಇದ್ದೆವು. ನಮ್ಮ ಸಮಾಜದ ಹೈದರಾಬಾದ್ ಕಲ್ಯಾಣ ಕರ್ನಾಟಕದ ಜನರು, ಪ್ರಮುಖರು, ತಾಯಂದಿರು, ಯುವಕರು ಆ ಜಯಂತಿ ದಿವಸ ಬರ್ಬೋದು. ಆದರೆ ಪ್ರತಿ ಜಿಲ್ಲೆಯಿಂದ ಈ ಸಲ ಪ್ರಮುಖರು ಬಂದ ಕೇಸಿ ತಮ್ಮ ಸಲಹೆ ಸೂಚನೆ ಕೊಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕೆಂಬ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸ್ಬೇಕನ್ಕೇಸಿ ಎಲ್ಲ ಜಿಲ್ಲೆಯಿಂದ ನಮ್ಮ ಬಂಜಾರ ಸಮಾಜ ಪ್ರಮುಖರಿಗೆ, ಜವಾಬ್ದಾರಿ ಇದ್ದಂಥ ಪ್ರತಿನಿಧಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ಳೋಕೆ ಬಂದಿದ್ದೆವು. ಆ ವಿನಂತಿಯನ್ನು ಸ್ವೀಕಾರ ಮಾಡಿ 17ನೇ ತಾರೀಕು ಬರಬೇಕಂತ ಕೇಸಿ ಕೇಳ್ಕೊತೇವೆ. ಅದರಾಗ ನಿಮ್ಮ ಪಾತ್ರ ದೊಡ್ಡದ. ನೀವು ನಾವು 4 ಮಾತಾಡ್ತೀವಿ, ನೀವು 12 ಬೆಳಕು ಚೆಲ್ತೀರಿ. ಅದಕ್ಕೆ ನಿಮ್ಗೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ. ಬಳಿಕ ಮಾತನಾಡಿದ ಬಂಜಾರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ರಾಮಚಂದ್ರ ಜಾಧವ್ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸೇವಾಲಾಲ್ ಮಹಾರಾಜರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲು ತೀರ್ಮಾನಿಸಲಾಗಿದೆ. ಆದ ಕಾರಣ ಸಮುದಾಯದ ಮುಖಂಡರು, ಮಹಿಳೆಯರು, ಯುವಕರು, ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸಭೆಯಲ್ಲಿ ಭಾಗವಹಿಸಿ ತಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಬೇಕು ಎಂದು ಮನವಿ ಮಾಡಿದರು. ಸೇವಾಲಾಲ್ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ವರ್ಷವೂ ಭರ್ಜರಿಯಾಗಿ ವಿಜೃಂಭಣೆಯಿಂದ ಸೇವಾಲಾಲ್ ಜಯಂತಿ ಮಾಡಬೇಕು. ಸಮಾಜದವರು ಎಲ್ಲರೂ ಒಕ್ಕಟ್ಟಾಗಬೇಕು, ಒಂದಾಗಿ ಜಯಂತಿ ಮಾಡಿದ್ರೆ ಒಳ್ಳೆಯದಂತ ನಮ್ಮ ಉದ್ದೇಶದಿಂದ ನಾವು ಮಾಡ್ಲಕತ್ತೀವಿ. ಇದರ ಬಗ್ಗೆ 17 ತಾರೀಕಿಗೆ ಇದೇ ತಿಂಗಳು ಒಂದು ಸಮಾಜದ ಹಿರಿಯರು, ನಾಯಕರು, ರಾಜಕಾರಣಿಗಳು ಎಲ್ಲರಿಗೆ ಸೇರಿಸಿ ಒಂದು ಸಭೆಯನ್ನು 17 ತಾರೀಕಿನ ಬಂಜಾರ ಭವನದಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಬರಬೇಕು, ಎಲ್ಲರೂ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ಕೊಡಬೇಕಂತ ನಾವು ಈ ಮೂಲಕ ಪತ್ರಿಕಾಗೋಷ್ಠಿ ಮೂಲಕ ಅವರಿಗೆ ವಿನಂತಿ ಮಾಡ್ಕೊಳ್ಳಕತ್ತೀವಿ. ಸುದ್ದಿಗೋಷ್ಠಿಯಲ್ಲಿ ಬಂಜಾರ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿಬಿ ನಾಯಕ್, ತಾರಾನಾಥ್ ಚೌಹಾಣ್, ವಿನೋದ್ ಚೌಹಾಣ್, ಶ್ಯಾಮರಾವ್ ಪವಾರ್, ರವಿ ರಾಠೋಡ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ತಾಲೂಕಿನ ನಂದಿಕೂರ್ ಕ್ಷೇತ್ರದ ಚಿರಂಜೀವಿ ಸೇವಾಲಾಲ್ ಮಹಾರಾಜರ 7ನೇ ವರ್ಷದ ಜನ್ಮದಿನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಗ್ರಾಮದ ಬಂಜಾರ ಸಮುದಾಯದ ಭಕ್ತರು ಜನ್ಮ ದಿನಾಚರಣೆ ಸಮಾರಂಭದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು. ನಗರದ ರಾಮ ಮಂದಿರ ವೃತ್ತದಲ್ಲಿ ಆಯೋಜನೆ ಮಾಡಲಾಗಿದ್ದ ನಂದಿಕೂರ್ ಕ್ಷೇತ್ರದ ಚಿರಂಜೀವಿ ಸೇವಾಲಾಲ್ ಮಹಾರಾಜರ 7ನೇ ವರ್ಷದ ಜನ್ಮದಿನವನ್ನು ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಜನ್ಮದಿನದ ಹಿನ್ನೆಲೆ ಅನ್ನ ಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು.
ಕರೆಕ್ಟಲ್ಲ ಹೇಳಿದ್ರು ಹಾಕ್ರಿ ಸಮಾರಂಭದಲ್ಲಿ ಭಾಗಿಯಾದ ಬಂಜಾರ ಸಮುದಾಯದ ಮಹಿಳೆಯರು ಲಂಬಾಣಿ ಸಮುದಾಯದ ಸಾಂಪ್ರದಾಯಿಕ ಉಡುಗೆಗಳನ್ನು ತೊಟ್ಟು ಬಂಜಾರ ಹಾಡುಗಳಿಗೆ ಹೆಜ್ಜೆ ಹಾಕುವ ಮೂಲಕ ವಿಜೃಂಭಿಸಿದರು. ಎಲ್ಲರಿಗೂ ಶರಣಾರ್ಥಿ. ನಮ್ಮ ಶಿವಲಾಲ 7ನೇ ಹುಟ್ಟುಹಬ್ಬ ಇವತ್ತು 7ನೇ ವರ್ಷದ ವಿಶೇಷ ಆದ ದಿನ. ಅವರು ಹುಟ್ಟಿದ ದಿನಪ್ಪ ಅಂದ್ರೆ ಇವತ್ತಿನ ದಿನ ಪ್ರಸಾದ ವಿತರಣೆ ಎಲ್ಲ ಕಡೆ 4-5 ಕಡೆ ನಡೀತಾ ಇದೆ ವಿಶೇಷವಾಗಿ. ಅದಕ್ಕೆ ಇವತ್ತು ಶಿವಲಾಲ್ ಇವತ್ತು ರಾಮ ಮಂದಿರ ಮರಗಮ್ಮಾಯಿ ಗುಡಿ ಹತ್ರ ರಾಮ ಮಂದಿರ ಸರ್ಕಲ್ ಹತ್ರ ಬಡವ ಜನ ಭಕ್ತಾದಿಗಳಿಗೆ ಏನಪ್ಪ ಅಂದ್ರೆ ಅನ್ನಪ್ರಸಾದವನ್ನು ಎಲ್ಲರಿಗೆ ಸ್ವೀಕರಿಸುತ್ತೆ. ಮುಂದೆ ಇವರು ಏನಪ್ಪ ಅಂದ್ರೆ ಮುಂದೆ ಪಟ್ಟಕ್ಕಾದಂಥ ಮರಿ ವಾಸವರ್ತಿ ಹೋದ ವರ್ಷನೂ ಹೇಳಿದ್ದೀವಿ. ಈ ಮುಂದೆ ಏನಪ್ಪ ಅಂದ್ರೆ ಇವ್ರನ್ನೂ ಪಟ್ಟಕ್ಕೆ ಮತ್ತು ಸಂಚಾರನೂ 6 ವರ್ಷಕ್ಕೆ ಹಿಡ್ಕೊಂಡು ಸಂಚಾರವನ್ನು ಎಲ್ಲ ಕಡೆ ಆಶೀರ್ವಾದ ಮಾಡ್ಕೊಂಡು ತಿರುಗುತ್ತೆ. ಜೈನ ರಾಠೋಡ್ ಸೇವಾಲಾಲ್ ಮಹಾರಾಜರು ಹುಟ್ಟಿದ ಹಬ್ಬ ಛ ನಾನ್ಕ್ಯಾ ಬಾಳಕೆರು ಸೇರ್ ಆಶೀರ್ವಾದ ರೇಣುಕರ ಮಾರಿ ವಿನಂತಿ ಛ. ಕಲಬುರಗಿಯಲ್ಲಿ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 30 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. 3 ಡಿಸಿಎಂ ಕೇವಲ ಊಹಾಪೋಹ, ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟನೆ. ವಿದ್ಯಾರ್ಥಿಗಳಿಂದ ನಗರದಲ್ಲಿ ಮತದಾನ ಜಾಗೃತಿ ಜಾಥಾ. ಫಾತಿಮಾ ಶೇಖ್ ಜನ್ಮ ಶತಮಾನೋತ್ಸವ ಆಚರಣೆ. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಮತ್ತು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.